ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿ ಬಸ್ಸಾರು ತೋರಿಸ್ತಾ ಇದ್ದೀನಿ, ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ. ಮೊದಲಿಗೆ ನಾನು ಬೇಳೆ ಇಲ್ಲಿ ತೊಳ್ಕೊಂಡಿದ್ದೀನಿ. ಸೊಪ್ಪು ತೊಳೆದಿಟ್ಕೊಂಡು ಅದಕ್ಕೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ. ಮಡಿಕೆಯಲ್ಲೇ ಬೇಯಿಸ್ಕೋಬೇಕು ಓಪನ್ ಇದರಲ್ಲಿ. ನಾನು ವಿಜಿಲ್ ತೆಗೆದುಬಿಡೋಣ ಅಂದ್ಬಿಟ್ಟು ಬೇಗ ಆಗಲಿ ಅಂದ್ಬಿಟ್ಟು ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಇವಾಗ ಬೇಳೆ ಮತ್ತು ಸೊಪ್ಪು ಉಪ್ಪು ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ. ಒಂದು ವಿಜಿಲ್ ಕೂಗ್ತು, ಅದನ್ನು ಈ ಥರ ಎತ್ಬಿಡ್ಬೇಕು ವಿಜಿಲು. ಆವಾಗ ನುಣ್ಣಗಾಗ್ದಿರ ಚೆನ್ನಾಗಿರ್ತೈತೆ. ಅದನ್ನು ಎತ್ತಿ ಸ್ವಲ್ಪ ಬಟ್ಲಿಗೆ ಹಾಕ್ಕೋಬೇಕು. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಏನು ಗೊತ್ತಾ, ಬಸ್ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಅಂದರೆ ಬಸ್ಸಾರಿಗೆ ಜೀರಿಗೆನೇ ಟೇಸ್ಟ್ ಕೊಡೋದು, ನೋಡ್ಕೊಂಡು ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು ಹುಣ್ಸೆಹಣ್ಣು ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹುಳಿ ಕಮ್ಮಿ ಜಾಸ್ತಿ ಇಷ್ಟಪಡೋರು ಹುಣ್ಸೆಹಣ್ಣು ಜಾಸ್ತಿ ಹಾಕ್ಕೋಬೋದು. ನಾನು ಇಲ್ಲಿ ಟೊಮೊಟೊ ಸ್ವಲ್ಪ ಸೇರಿಸ್ಕೊಂಡು ಹುಣ್ಸೆಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ. ಹುಣ್ಸೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಇಲ್ದಿರೋ ಬಸ್ಸಾರು ಕಂಪ್ಲೀಟೇ ಆಗಲ್ಲ, ಅದಿದ್ರೇ ಚೆನ್ನಾಗಿರೋದು. ಎಲ್ಲನೂ ಹಾಕ್ಕೊಂಡು ಇವಾಗ ಸಾಂಬಾರು ಪುಡಿ, ಸಾರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಇದಕ್ಕೆ ಬೇಯಿಸಿರೋ ಸೊಪ್ಪು ಕೂಡ ರುಬ್ಕೋಬೇಕು. ಅದು ಕಟ್ಟಾಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಕುಕ್ಕರ್ ಇಟ್ಕೊಂಡು ಅದೇ ಬೇಯಿಸಿದ್ದು ಕುಕ್ಕರ್ ಇತ್ತಲ್ವ, ಅದಕ್ಕೆ ಒಗ್ಗರಣೆ ಎಣ್ಣೆ ಸ್ವಲ್ಪ ಹಾಕಿ, ಸಾಸಿವೆ ಸ್ವಲ್ಪ ಹಾಕಿ, ಕರಿಬೇವು ಸ್ವಲ್ಪ ಹಾಕ್ಕೊಂಡು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಂಡು ಬಸ್ಕೊಂಡಿರೋ ಸೊಪ್ಪು ಇದೆಯಲ್ಲ ಅದನ್ನು ನೀರೇ ಅದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ಸೊಪ್ಪು ಈ ಥರ ಒತ್ಕೊಂಡ್ರೇ ಸೊಪ್ಪು ಚೆನ್ನಾಗಿರೋದು ಪಲ್ಯಕ್ಕೆ, ಇಲ್ಲಾಂದರೆ ನೀರು ಥರ ಇರುತ್ತೆ. ಈ ಥರ ಒತ್ಕೋಬೇಕು. ಇವಾಗ ಸ್ವಲ್ಪ ನೀರನ್ನೇ ಸೇರಿಸ್ಕೊತಾ ಇದ್ದೀನಿ. ಯಾವ ಇದು ಬೇಕು ಅಂತ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋದು. ಇವಾಗ ನೆಕ್ಸ್ಟು ಅದೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಿಪ್ಪೆ ಸುಲಿದಿರ ಇರೋ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ಳೋದು. ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೋಬೇಕು. ಯಾಕಂದರೆ ಸಿಪ್ಪೆ ಸಮೇತ ಹಾಕಿರ್ತೀವಲ್ಲ, ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ, ಅದಕ್ಕೋಸ್ಕರನೇ. ಇವಾಗ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಇದು. ನೆಕ್ಸ್ಟು ಸೊಪ್ಪಿಗೆ ಖಾರ ಬೇಕಲ್ವ, ಅದಕ್ಕೆ ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಸಾರು ಕುದಿಯೋಕೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಸೊಪ್ಪು ನೀರೆಲ್ಲ ಒತ್ತಿ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋದು. ಸೊಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನಾವು ಫ್ರೈ ಮಾಡಿರೋದನ್ನು ಮತ್ತು ಸೊಪ್ಪನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 2 ನಿಮಿಷ ಸ್ಟವ್ ಮೇಲೆ ಮುಚ್ಚಿ ಬಿಟ್ಟರೆ ಅದರದ್ದು ಒಗ್ಗರಣೆ ಎಲ್ಲ ಅದಕ್ಕೆ ಹಿಡ್ಕೊಂಡಿರುತ್ತೆ, ಚೆನ್ನಾಗಿರ್ತೈತೆ. ನೋಡಿ ತೋರಿಸ್ತಾ ಇದ್ದೀನಿ. ಬಸ್ಸಾರು ಇದ್ದರೆ ಯಾರು ಬೇಕಾದರೂ ಮುದ್ದೆ ತಿಂತಾರೆ, ಮುದ್ದೆ ತಿಂದೇ ಇರೋರು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಬಸ್ಸಾರು 3-4 ರೀತಿಯಲ್ಲಿ ಮಾಡ್ತಾರೆ. ಇದು ನಾನು ಫಸ್ಟುವೇ, ಇನ್ನೂ 2-3 ಥರ ಮಾಡ್ಬೋದು, ಯಾವಾಗಾದರೂ ತೋರಿಸ್ತೀನಿ. ನೋಡಿ ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯವ್ರು ಬಂದಿದ್ದರು, ಊಟ ಹಾಕ್ಕೊಡ್ತಾ ಇದ್ದೀನಿ ನಾನಿಲ್ಲಿ. ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಬಸ್ಸಾರು ಮಾತ್ರ ಸೂಪರಾಗಿತ್ತು. ನಾವು ಊಟ ಮುಗಿಸ್ಕೊಂಡ್ವಿ. ಈ ಚಾನಲ್ ಬರ್ತಾ ಇರೋ ವೀಡಿಯೋಸ್ ನಿಮಗೆ ನನ್ನ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟು ನಾನು ಮಗನ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ಅದನ್ನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಅದರದ್ದು ಇಲ್ಲಿ ಸೇರಿಸಿದ್ದೀನಿ.
ಇವಾಗ ನೆಕ್ಸ್ಟು ಮಧ್ಯಾಹ್ನ ಬಸ್ಸಾರು ಮಾಡಿದ್ನಲ್ವ, ಸೊಪ್ಪು ಖಾಲಿಯಾಗಿತ್ತು ಪಲ್ಯ, ಹಾಗಾಗಿ ನಾನು ಇಲ್ಲಿ ಅದಕ್ಕೆ ಬಸ್ಸಾರ್ಗೆ ಕ್ಯಾಬೇಜು ಪಲ್ಯ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಹಸಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಕರಿಬೇವು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋದು. ಅದನ್ನು ಸ್ವಲ್ಪ ಕಲಿಸ್ಕೊಂಡು ಚೆನ್ನಾಗಿ ಪುಡಿಯಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾಬೇಜನ್ನ ಹಾಕ್ಕೊಳ್ಳೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಷಾರಾಗಿ, ಯಾಕಂದರೆ ಎಲ್ಲ ಚೆಲ್ಲೋಗುತ್ತೆ, ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದು. ಆಮೇಲೆ ಸ್ವಲ್ಪ ತೆಗ್ದು ಕೈ ಆಡಿಸ್ಕೊತಾನೆ ಇರಬೇಕು. ಇವಾಗ ಸ್ವಲ್ಪ ಬೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಆಯಿತು. ಕ್ಯಾಬೇಜ್ ಪಲ್ಯ ಸಿಂಪಲ್ಲಾಗಿ ರೆಡಿ. ಅಷ್ಟೇ.